ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಾಗ್ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪತ್ನಿಯದ್ದು 100 ಎಕರೆ ಆಸ್ತಿ ಇದೆ ಅಂತ ಹೇಳಿದ್ದಂತಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಸೆಳೆದಿದ್ದಾರೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಕುಟುಂಬದ ಬಗೆಗಿನ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಸುಳ್ಳಿನ ಕಂತಿಯನ್ನ ಕಟ್ಟೋದು ಎಂಬಿ ಪಾಟೀಲ್ ಅವರಿಗೆ ಶೋಭೆ ತರುವುದಿಲ್ಲ. ಎಂಬಿ ಪಾಟೀಲ್ ಹೇಳಿದಂತಹ ಸುಳ್ಳಿನ ವದಂತಿಗೆ ಕ್ಷಮೆ ಕೇಳಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಮಾಡಿದ್ದಾರೆ. ಒಂದು ವೇಳೆ ಸಚಿವ ಎಂಬಿ ಪಾಟೀಲ್ ಕ್ಷಮೆಯನ್ನ ಕೇಳದೇ ಇದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ನಾನು ಒಂದು ಹೇಳ್ತೀನಿ, ನಾನು ಆ ವಿಚಾರದಲ್ಲಿ ಹೊಸಬರಿಗೂ ಕೊಡಬೇಕು, ಹಳಬರಿಗೂ ಎಕ್ಸ್ಪೀರಿಯನ್ಸು ಬೇಕು, ಎರಡನ್ನೂ ಮಿಶ್ರಣ ಆಗಬೇಕಿಲ್ಲ ಅಂತಲ್ಲ. ನಾನು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ, ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಬೇಕು. ಅದು ಯಾರು ಕೊಡಬೇಕು, ಏನು ಕೊಡಬೇಕು ಅದು ಹೈಕಮಾಂಡ್ ನಿರ್ಧಾರ ಮಾಡಿ. ಅದು ನನ್ನ ಕಡೆ 100 ಎಕರೆ ಜಾಗ ಇದೆ ಆ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಕೇವಲ ಇವ್ರ ಚೇಲಗಳಷ್ಟೇ ಅಲ್ಲ. ನಿನ್ನೆ ಒಬ್ರು ಮಂತ್ರಿಗಳು ಎಂಬಿ ಪಾಟೀಲ್ರು 100 ಎಕರೆ ಜಾಗ ಇದೆ ಅಂತ ಹೇಳ್ತಾರಲ್ಲ, ನಾನು ಅವರು ಒಂದು ಸ್ವಲ್ಪ ಬೇಸಿಕ್ ಸೆನ್ಸ್ ಇರ್ತಕ್ಕಂಥ ಮಂತ್ರಿಗಳು ಅಂತ ಅನ್ಕೊಂಡಿದ್ದೆ, ವಿದ್ಯಾವಂತರು ಅಂತ ಅನ್ಕೊಂಡಿದ್ದೆ ಇಲ್ಲಿವರೆಗೂ. ಆದ್ರೆ ಈ ರೀತಿ ಬಂದು ಸುಳ್ಳಿನ ಕಂತಗಳನ್ನ ಕಟ್ತಕ್ಕಂಥದ್ದು ಎಂಬಿ ಪಾಟೀಲ್ರಿಗೆ ಶೋಭೆ ತರೋದಿಲ್ಲ. ಮೊದಲು ಎಂಬಿ ಪಾಟೀಲ್ರು ಹೇಳಿರ್ತಕ್ಕಂಥ ಈ ಸುಳ್ಳು ವದಂತಿ ಏನಿದೆ ಅದಕ್ಕೆ ಕ್ಷಮೆ ಕೇಳಲಿ, ಇಲ್ಲಾಂದ್ರೆ ಅವ್ರ ಮೇಲೆ ನೇರವಾಗಿ ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಅವ್ರು ಹೇಳ್ತಾ ಇರುವಂತದ್ದು ಹೆಂಡತಿ ಖರೀದಿ ಮಾಡಿರೋದು ಗಂಡನಿಗೆ ಗೊತ್ತಿಲ್ವಾ ಅನ್ನೋ ಮಾತನ್ನ ಹೇಳಿರುವಂತದ್ದು ಎಂಬಿ ಪಾಟೀಲ್. ರೀ ನೋಡ್ರಿ, ಇವ್ರ ಮನೆಯಲ್ಲಿ ಕೂತ್ಕೊಂಡು ದಿನ ಬೆಳಗ್ಗೆದ್ರೆ ರಾತ್ರಿ ಬಂದ್ರೆ ವ್ಯವಹಾರದ ಚರ್ಚೆ ಹೆಂಡತಿ ಮಕ್ಳ ಹತ್ರ ಮಾಡಬಹುದು. ಇಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಅನಿತಾ ಕುಮಾರಸ್ವಾಮಿ ಆಗ್ಲಿ ರಾತ್ರಿ ಕೂತ್ಕೊಂಡ್ರೆ ವ್ಯವಹಾರದ ಚರ್ಚೆ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ನಾವು ವ್ಯವಹಾರಸ್ಥರಲ್ಲ, ನಾವು ರಿಯಲ್ ಎಸ್ಟೇಟ್ ಏಜೆಂಟ್ಗಳಲ್ಲ, ನಾವು ಲೇಔಟ್ ಮಾಡ್ತಕ್ಕಂಥವ್ರಲ್ಲ, ನಾವು ಕಮರ್ಷಿಯಲ್ ಕಟ್ಟಡ ಕಟ್ತಕ್ಕಂಥವ್ರಲ್ಲ. ಹಂಗಾಗಿ ನಮಗ್ ಗೊತ್ತಿಲ್ಲ. ಅವ್ರಿಗೆ ಪಾಪ ಜಾಸ್ತಿ ಇದ್ರ ಬಗ್ಗೆ ನಾಲೆಡ್ಜ್ ಇದೆ, ಆಮೇಲೆ ಟೈಮು ಸಿಗುತ್ತೆ ಅವ್ರಿಗೆ, ನಮ್ಗೆ ಟೈಮ್ ಇಲ್ಲ. ನಮಗ್ ಜನರ ಪರವಾಗಿ ಥಿಂಕ್ ಮಾಡ್ತಕ್ಕಂಥದಕ್ಕೆ ಟೈಮ್ ಕಳೆದೋಯ್ತದೆ, ಹಾಗಾಗಿ ನಮಗ್ ಗೊತ್ತಿಲ್ಲಪ್ಪ. ಅಂದ್ರೆ ಇವ್ರು ಹೇಳ್ತಿರುವಂತದ್ದು, ಈಗ ಕುಮಾರಸ್ವಾಮಿ ಅವರು 44 ಎಕರೆ ಖರೀದಿ ಮಾಡಿದ್ದಾರೆ, ಇವ್ರು 100 ಎಕರೆ ಖರೀದಿ ಮಾಡಿದ್ರು ಇವ್ರ ಕುಟುಂಬದಲ್ಲಿ ನಿಖಿಲ್ ಅವ್ರಿಗೆ ಗಮನಕ್ಕಿಲ್ವಾ? ಜೊತೆಗೆ ನಿಖಿಲ್ ಅವರು ಹೇಳ್ತಾರೆ ಸಾರ್ವಜನಿಕರು ಕೊಡ್ತೀವಿ ಅಂತ, ಆದ್ರೆ ಅಲ್ಲಿ 5 ಎಕರೆ ಅಂತ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಸರ್. ನೋಡ್ರಿ, ಕುಮಾರಸ್ವಾಮಿ ಅವರು ಹೆಸರಲ್ಲಿರ್ತಕ್ಕಂಥದ್ದು 40 ಎಕರೆ ಜಮೀನ್ ಇರಬಹುದು, ನನಗ್ ಗೊತ್ತಿಲ್ಲಪ್ಪ. ನಾನು ಹೇಳ್ತೀನಲ್ಲ, ಇವ್ರ ತರ ನಾನು ಎಕರೆ ಲೆಕ್ಕ ಹಾಕೊಂಡು ನನ್ನ ಅಗ್ರಿಮೆಂಟ್ ನೋಡ್ಕೊಂಡು ಸೇಲ್ ಡೀಡ್ ನೋಡ್ಕೊಂಡು ಡೈಲಿ ಕೂರೋದಿಲ್ಲ ಮನೆಯಲ್ಲಿ. ಕುಮಾರಸ್ವಾಮಿ ಅವರು 85ನೇ ಇಸ್ವಿನಲ್ಲಿ ಕೇತಗನಹಳ್ಳಿ ಜಮೀನ್ ಖರೀದಿ ಮಾಡಿರ್ತಕ್ಕಂಥದ್ದು ಇವತ್ತಿಂದ ಅಲ್ಲ, 40 ವರ್ಷದಿಂದಾನೂ ಕೂಡ ಅಲ್ಲಿರ್ತಕ್ಕಂಥ ಜಿಲ್ಲೆ ಜನಕ್ಕೂ ಗೊತ್ತಿದೆ, ರಾಜ್ಯದ ಜನಕ್ಕೂ ಗೊತ್ತಿದೆ. ಅದನ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ತೀರಿ ನೀವು. ಈಗ 5 ಎಕರೆ ನಾನು ಹೇಳಿದ್ಯಾವುದು, ನನ್ನ ಹೆಸರಲ್ಲಿ ಇರ್ತಕ್ಕಂಥ 5 ಎಕರೆ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಆ ಹಕ್ಕು ನನಗಿದೆ. ನಾನು ನಾಳೆ ಅದನ್ನ ರೈತರಿಗೋಸ್ಕರ ಒಂದು ಶಾಲೆ ಕಟ್ತೀನೋ, ಅಥವಾ ಒಂದು ಆರೋಗ್ಯ ಕೇಂದ್ರ ಮಾಡ್ತೀನೋ, ಅಥವಾ ಒಂದು ವೃದ್ಧಾಶ್ರಮ ಕಟ್ತೀನೋ, ಅಥವಾ ಒಂದು ಅನಾಥಾಶ್ರಮ ಕಟ್ತೀನೋ, ನನಗ್ ಬಿಟ್ಟಿರ್ತಕ್ಕಂಥ ವಿಚಾರ ರೀ. ಸಾರ್ವಜನಿಕರ ಹಿತಾಸಕ್ತಿಗೆ, ರೈತರ ರಕ್ಷಣೆಗೋಸ್ಕರ, ಅನುಕೂಲಕ್ಕೋಸ್ಕರ ನಾನು ಏನ್ ಬೇಕಾದ್ರೆ ಕಟ್ತೀನಿ, ನನಗ್ ಬಿಟ್ಟಿರ್ತಕ್ಕಂಥ ವಿಚಾರ ಅದು. ನನಗೆ ನನ್ನ ಹೆಸರಲ್ಲಿ ಇರ್ತಕ್ಕಂಥ ಜಮೀನ್ ಬಗ್ಗೆ ಮಾತನಾಡೋದಕ್ಕೆ ಅಧಿಕಾರ ಇದೆ, ನಾನು ಮಾತಾಡಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.